ನಮಸ್ತೆ ವೀಕ್ಷಕರೇ, ನಿತ್ಯ ಧ್ವನಿಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಗ್ರಂಥಗಳಲ್ಲಿ ಮಹಾಗ್ರಂಥವೆಂದೇ ಖ್ಯಾತಿಯನ್ನ ಪಡೆದಿರುವಂತಹ ಮಹಾಭಾರತ ಗ್ರಂಥದ ಬಗ್ಗೆ ನಮಗೆಲ್ಲರಿಗೂ ಗೊತ್ತಿದೆ. ಭಗವಾನ್ ವೇದವ್ಯಾಸ್ಯರು ಮಹಾಗಣಪತಿಯ ಸಹಾಯದಿಂದ ರಚಿಸಿದಂತಹ 1,00,000 ಶ್ಲೋಕವಿರುವಂತಹ ಗ್ರಂಥ ಅದುವೇ ಮಹಾಭಾರತ. ವೀಕ್ಷಕರೇ, ಮಹಾಭಾರತದ ಗ್ರಂಥಗಳ ಬಗ್ಗೆ ಹಾಗೂ ಮಹಾಭಾರತದ ಮಹತ್ವಗಳ ಬಗ್ಗೆ, ಅದರಲ್ಲಿಯೂ ಮಹಾಭಾರತದಲ್ಲಿ ಉಲ್ಲೇಖ ಇರುವ ಕುರುಕ್ಷೇತ್ರ ಯುದ್ಧದ ಬಗ್ಗೆ ನಮಗೆಲ್ಲರಿಗೂ ಗೊತ್ತೇ ಇದೆ. ಕುರುಕ್ಷೇತ್ರ ಯುದ್ಧವನ್ನ ಧರ್ಮ ಮತ್ತು ಅಧರ್ಮದ ಯುದ್ಧವೆಂದೇ ಕರೆಯಲಾಗುತ್ತದೆ. ಕೌರವರು ಹಾಗೂ ಪಾಂಡವರ ನಡುವೆ ನಡೆದ ಈ ಯುದ್ಧ 18 ದಿನಗಳ ತನಕ ನಡೆಯುತ್ತದೆ. ವೀಕ್ಷಕರೇ, ಈ ಕುರುಕ್ಷೇತ್ರ ಯುದ್ಧದ ಬಗ್ಗೆ ಸಾಕಷ್ಟು ಉಲ್ಲೇಖಗಳು ಮಹಾಭಾರತದಲ್ಲಿ ಇರುವಂಥದ್ದು. ಇದರ ಬಗ್ಗೆ ನಮಗೆಲ್ಲರಿಗೂ ಗೊತ್ತೇ ಇದೆ. ಆದರೆ ಕುರುಕ್ಷೇತ್ರ ಯುದ್ಧದಲ್ಲಿ ಇರುವಂತಹ ಹಾಗೂ ನಡೆದಂತಹ ಅನೇಕ ರಹಸ್ಯ ವಿಚಾರಗಳು ಕೂಡ ಅಡಗಿದೆ. 18 ದಿನಗಳ ಕಾಲ ನಡೆದ ಈ ಯುದ್ಧದಲ್ಲಿ ದುರ್ಯೋಧನ ಸೇರಿ 100 ಜನ ಕೌರವರು ಮೃತಪಡುತ್ತಾರೆ. ಆದರೆ ಮಹಾಭಾರತ ಯುದ್ಧದಲ್ಲಿ 18 ಜನ ಯೋಧರು, ಪಾಂಡವರು ಹಾಗೂ ಒಬ್ಬ ಕೌರವ ವೀರ ಬದುಕುಳಿಯುತ್ತಾರೆ. ಅದೇ ಕೌರವ ವೀರ ಮೃತಪಟ್ಟಂತಹ ಅಷ್ಟೂ ಜನ ಕೌರವರ ಅಂತ್ಯ ಸಂಸ್ಕಾರವನ್ನು ಕೂಡ ಮಾಡುತ್ತಾರೆ. ಹಾಗಾದರೆ ಆ ಕೌರವ ವೀರ ಯಾರು? ಹಾಗೂ ಆ ಕೌರವ ವೀರನಿಗೂ ಧೃತರಾಷ್ಟ್ರನಿಗೂ ಇರುವಂತಹ ಸಂಬಂಧವಾದರೂ ಏನು? ಆ ಕೌರವ ವೀರ ಪಾಂಡವರ ಪರವಾಗಿ ಯುದ್ಧದಲ್ಲಿ ಪಾಲ್ಗೊಂಡಿದ್ದು ಯಾಕೆ ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ವೀಕ್ಷಕರೇ, ಮಹಾಭಾರತ ಯುದ್ಧ ಅಂತ್ಯವಾದ ನಂತರ ಕೌರವರ ಅಂತ್ಯ ಸಂಸ್ಕಾರವನ್ನ ಯಾರು ಮಾಡಿದರು ಅನ್ನುವಂತಹ ಪ್ರಶ್ನೆ ನಮಗೆಲ್ಲರಿಗೂ ಸಹಜವಾಗಿ ಕಾಡುತ್ತದೆ. ಆದರೆ ಕೌರವರ ಅಂತ್ಯ ಸಂಸ್ಕಾರವನ್ನ ಪಾಂಡವರು ಮಾಡಲಿಲ್ಲ. ಹಾಗೆ ಉಳಿದ 18 ಜನ ವೀರ ಯೋಧರು ಕೂಡ ಮಾಡಲಿಲ್ಲ. ಹಾಗೆ ಧೃತರಾಷ್ಟ್ರನು ಕೂಡ ಮಾಡಲಿಲ್ಲ. ಹಾಗಾದರೆ ಕೌರವರ ಅಂತ್ಯ ಸಂಸ್ಕಾರವನ್ನ ಯಾರು ಮಾಡಿದರು ಎಂದು ನೋಡೋದಾದರೆ ಅವನೇ ಕೌರವ ವೀರ. ವೀಕ್ಷಕರೇ, ಆ ಕೌರವ ವೀರನ ಹೆಸರು ಯುಸ್ತು. ವೀಕ್ಷಕರೇ, ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಕೌರವರು 100 ಜನ. ಆದರೆ ಈ ಒಬ್ಬ ವ್ಯಕ್ತಿ ಎಲ್ಲಿಂದ ಬಂದ? 101 ಜನ ಹೇಗಾಗುತ್ತಾರೆ ಅನ್ನುವಂತಹ ಪ್ರಶ್ನೆ ನಮಗೆ ಕಾಡಬಹುದು. ವೀಕ್ಷಕರೇ, ಯುಸ್ತು ಧೃತರಾಷ್ಟ್ರನ ಮಗನಾದರೂ ಕೌರವರು ಅವನನ್ನ ತಮ್ಮ ಸೋದರನೆಂದು ಎಂದಿಗೂ ಒಪ್ಪಿಕೊಳ್ಳಲಿಲ್ಲ. ಏಕೆಂದರೆ ಅವನ ತಾಯಿ ಗಾಂಧಾರಿ ಅಲ್ಲ, ಬದಲಿಗೆ ಧೃತರಾಷ್ಟ್ರನ ಸೇವಕಿಯಾಗಿದ್ದಳು. ಗಾಂಧಾರಿ ಗರ್ಭಿಣಿಯಾಗಿದ್ದ ಸಮಯದಲ್ಲಿ ಧೃತರಾಷ್ಟ್ರನಿಗೆ ಸೇವೆ ಸಲ್ಲಿಸಲು ನೇಮಕಗೊಂಡ ಈ ಸೇವಕಿ ಧೃತರಾಷ್ಟ್ರನಿಂದ ಗರ್ಭಿಣಿಯಾಗಿ ಯುಸ್ತಿನಿಗೆ ಜನ್ಮ ನೀಡುತ್ತಾಳೆ. ಗಾಂಧಾರಿಗೆ 100 ಜನ ಗಂಡು ಮಕ್ಕಳು ಜನನವಾದ ನಂತರ ಈ ಘಟನೆ ನಡೆಯಿತು. ಗಾಂಧಾರಿ ಈ ಬಗ್ಗೆ ದುಃಖವನ್ನ ಪಡುತ್ತಾಳೆ. ಆದರೆ ಯುಸ್ತನನ್ನ ರಾಜಮನೆತನದಲ್ಲಿ ಬೆಳೆಸಲಾಗುತ್ತದೆ. ಆದರೆ ಕೌರವರು ಮಾತ್ರ ಅವನನ್ನ ತಮ್ಮಿಂದ ದೂರವೇ ಇಡುತ್ತಾರೆ. ಹಾಗೆ ತಮ್ಮ ಸೋದರ ಅನ್ನುವಂಥದ್ದು ತಿರಸ್ಕರಿಸುತ್ತಾರೆ. ಯುಸ್ತು ದುರ್ಯೋಧನನ ತಪ್ಪುಗಳನ್ನು ವಿರೋಧಿಸುತ್ತಿದ್ದನು. ಅದಕ್ಕಾಗಿಯೇ ದುರ್ಯೋಧನ ಮತ್ತು ಉಳಿದ ಕೌರವರು ಯುಸ್ತಿವಿಗೆ ಆದ್ಯತೆ ನೀಡಲಿಲ್ಲ. ಹೆಚ್ಚಿನ ಸಮಯ ಕೌರವರು ಯುಸ್ತುವನ್ನ ಗೇಲಿ ಮಾಡಿಕೊಂಡೇ ಇರುತ್ತಿದ್ದರು. ಕೌರವರು ಮಹಾಭಾರತ ಯುದ್ಧವನ್ನ ಘೋಷಿಸಿದಾಗ ಯುಧಿಷ್ಠಿರನು ಮೊದಲ ದಿನವೇ ಧರ್ಮವನ್ನ ರಕ್ಷಿಸುವ ಯುದ್ಧವೆಂದು ಘೋಷಿಸುತ್ತಾನೆ. ಪಾಂಡವರು ಅಧರ್ಮದ ವಿರುದ್ಧ ಧರ್ಮದ ವಿಜಯಕ್ಕಾಗಿ ಯುದ್ಧವನ್ನ ಮಾಡುತ್ತಿದ್ದಾರೆ. ಕೌರವರ ಕಡೆಯಿಂದ ಯಾವುದೇ ಯೋಧನು ಧರ್ಮದ ಪರವಾಗಿ ಅಧರ್ಮದ ವಿರುದ್ಧ ಹೋರಾಡಲು ಬಯಸಿದ್ದರೆ ಅವರನ್ನ ಪಾಂಡವರ ಸೈನ್ಯದಲ್ಲಿ ಸ್ವಾಗತಿಸಲಾಗುತ್ತದೆ ಎಂದು ಪಾಂಡವರು ಘೋಷಿಸುತ್ತಾರೆ. ಪಾಂಡವರ ಈ ಘೋಷಣೆಯು ಕೌರವರ ಸೈನ್ಯದಲ್ಲಿ ನಿಂತ ಯುಸ್ತಿವಿನ ಮನಸ್ಸು ಬದಲಾಯಿಸುವಂತೆ ಮಾಡಿತು. ಈ ಧರ್ಮನಿಷ್ಠ ಕೌರವ ಯುಸ್ತು ಪಾಂಡವರ ಪರವಾಗಿ ಹೋರಾಡಲು ನಿರ್ಧರಿಸುತ್ತಾನೆ. ತಕ್ಷಣವೇ ಕೌರವರ ಸೈನ್ಯವನ್ನ ತೊರೆದು ಪಾಂಡವರ ಸೈನ್ಯವನ್ನ ಸೇರುತ್ತಾನೆ. ವೀಕ್ಷಕರೇ, ಪಾಂಡವರ ಹಿರಿಯ ಸೋದರನಾದಂತಹ ಯುಧಿಷ್ಠಿರನು ಯುಸ್ತಿವಿನ ಸಾಮರ್ಥ್ಯ ಮತ್ತು ಬುದ್ಧಿವಂತಿಕೆಯ ಬಗ್ಗೆ ಬಹಳ ಚೆನ್ನಾಗಿ ಅರಿತಿದ್ದ. ಅದಕ್ಕಾಗಿ ಅವನು ಯುಸ್ತಿವನ್ನ ನೇರವಾಗಿ ಯುದ್ಧಕ್ಕೆ ಕರೆತರಲಿಲ್ಲ. ಪಾಂಡವರ ಸೇನೆಗೆ ಬೇಕಾದಂತಹ ಆಹಾರ ಮತ್ತು ಶಸ್ತ್ರಾಸ್ತ್ರಗಳ ವ್ಯವಸ್ಥೆ ಮಾಡುವ ದೊಡ್ಡ ಜವಾಬ್ದಾರಿಯನ್ನ ಈ ಕೌರವ ಕುವರನಿಗೆ ಯುಧಿಷ್ಠಿರ ನೀಡಿದ್ದ. ಯುಸ್ತು ಕೂಡ ತನಗೆ ನೀಡಿದ ಕೆಲಸವನ್ನ ಸಂಪೂರ್ಣವಾಗಿ ಜವಾಬ್ದಾರಿಯಿಂದ ಮಾಡುತ್ತಿದ್ದನು. ಹಾಗೆ ಕುರುಕ್ಷೇತ್ರ ಯುದ್ಧ ಮುಗಿಯುವವರೆಗೂ ಪಾಂಡವ ಸೇನೆಗೆ ಈ 2 ವಿಷಯಗಳಲ್ಲಿ ಯಾವುದೇ ರೀತಿಯ ಕೊರತೆ ಕಾಡದಂತೆ ಇವನು ನೋಡಿಕೊಳ್ಳುತ್ತಾನೆ. ಅದಾದ ನಂತರ 18 ದಿನಗಳು ಮುಗಿಯಿತು. ಮಹಾಭಾರತ ಯುದ್ಧವೂ ಕೂಡ ಮುಗಿಯುತ್ತದೆ. ಮಹಾಭಾರತ ಯುದ್ಧ ಮುಗಿದ ನಂತರ ಪಾಂಡವರು ಹಸ್ತಿನಾಪುರವನ್ನ ತಮ್ಮ ವಶಕ್ಕೆ ಪಡೆದುಕೊಳ್ಳುತ್ತಾರೆ. ನಂತರ ಯುಧಿಷ್ಠಿರನು ಯುಸ್ತಿವನ್ನ ತನ್ನ ಮಂತ್ರಿಯನ್ನಾಗಿ ನೇಮಕ ಮಾಡಿಕೊಳ್ಳುತ್ತಾನೆ. ಹಾಗೆ ಕುರುಕ್ಷೇತ್ರ ಯುದ್ಧದಲ್ಲಿ ಮೃತಪಟ್ಟಂತಹ 100 ಜನ ಕೌರವರ ಅಂತ್ಯ ಸಂಸ್ಕಾರವನ್ನ ಈ ಯುಸ್ತು ಮಾಡುತ್ತಾನೆ.
ಪಾಂಡವರು ಬಹಳ ವಿಶೇಷವಾಗಿ ಯಧಿಷ್ಠರ ಯುದ್ಧದ ದುಃಖ ಮತ್ತು ನೈತಿಕ ಸದ್ಗತಿಯಿಂದಾಗಿ ಕೌರವರ ಅಂತ್ಯಕ್ರಿಯೆಯನ್ನು ನಡೆಸಲು ಸಾಧ್ಯವಾಗಲಿಲ್ಲ. ದ್ರೌಪದಿಯ ಅವಮಾನ ಮತ್ತು ಪಗಡೆ ಆಟದಂತಹ ಘಟನೆಗಳಿಂದಾಗಿ ಕೌರವರೊಂದಿಗಿನ ಸಂಬಂಧ ಹದಗೆಟ್ಟಿತ್ತು. ಅದರಿಂದ ಯುವಸ್ತುನಿಗೆ ಈ ಜವಾಬ್ದಾರಿಯನ್ನು ವಹಿಸಲಾಯಿತು. ಮಹಾಭಾರತದ ಸ್ತ್ರೀ ಪರ್ವದ 25ನೇ ವಿಭಾಗದ ಪ್ರಕಾರ ಯುವಸ್ತು ಕುರುಕುಟುಂಬದ ಉಳಿದ ಸದಸ್ಯರ ಸಹಾಯದಿಂದ ವೈದಿಕ ಸಂಪ್ರದಾಯಗಳ ಪ್ರಕಾರ ಕೌರವರ ದಹನ ವಿಧಿಗಳನ್ನು ನೆರವೇರಿಸಿ ಮೃತರ ಆತ್ಮಗಳಿಗೆ ಶಾಂತಿ ಕೊಡಿಸಿದನು. ಧೃತರಾಷ್ಟ್ರ ಮತ್ತು ಗಾಂಧಾರಿ ಈ ಕಾರ್ಯವನ್ನು ವಿರೋಧಿಸದೆ ಅಂತ್ಯಕ್ರಿಯೆ ಸರಿಯಾಗಿ ನಡೆಯಬೇಕು ಎಂದು ಬಯಸುತ್ತಾರೆ. ಇಷ್ಟೇ ಅಲ್ಲದೆ ಗಾಂಧಾರಿ ಮತ್ತು ಧೃತರಾಷ್ಟ್ರರು ಭೀಕರ ಕಾಡ್ಗಿಚ್ಚಿನಲ್ಲಿ ಸತ್ತಾಗ ಅವರ ಅಂತಿಮ ಸಂಸ್ಕಾರವನ್ನು ಕೂಡ ಇವನೇ ಮಾಡುತ್ತಾನೆ. ಯುವಸ್ತು ಕೌರವರಿಂದ ತಿರಸ್ಕಾರಗೊಂಡರೂ ತನ್ನ ಕರ್ತವ್ಯವನ್ನ ಯುದ್ಧದಲ್ಲಿ ಪಾಂಡವರ ಪರವಾಗಿ ಹೋರಾಡುವ ಮೂಲಕ ಮತ್ತು ಕೌರವರ ಅಂತ್ಯಕ್ರಿಯೆಯನ್ನ ವೈದಿಕ ಸಂಪ್ರದಾಯದಂತೆ ನಡೆಸುವ ಮೂಲಕ ನೆರವೇರಿಸುತ್ತಾನೆ. ಧೃತರಾಷ್ಟ್ರ ಮತ್ತು ಗಾಂಧಾರಿಯ ಒಪ್ಪಿಗೆಯೊಂದಿಗೆ ಅವನು ಈ ಕಾರ್ಯವನ್ನು ಯಶಸ್ವಿಯಾಗಿ ಪೂರೈಸಿದನು. ಯಧಿಷ್ಠಿರನ ಆಡಳಿತದಲ್ಲಿ ಮಂತ್ರಿಯಾಗಿ ನೇಮಕಗೊಂಡ ಯುವಸ್ತು ಗೌರವಾನ್ವಿತ ಜೀವನವನ್ನು ನಡೆಸುತ್ತಾನೆ. ತನ್ನ ನೀತಿವಂತಿಕೆ ಮತ್ತು ಕರ್ತವ್ಯ ನಿಷ್ಠೆಯಿಂದ ಮಹಾಭಾರತದಲ್ಲಿ ವಿಶೇಷವಾದಂತಹ ಸ್ಥಾನವನ್ನು ಇವನು ಪಡೆಯುತ್ತಾನೆ. ವೀಕ್ಷಕರೇ, ಇದಿಷ್ಟು ಮಾಹಿತಿ ಕೌರವರ ಅಂತ್ಯಸಂಸ್ಕಾರವನ್ನು ಮಾಡಿದವರು ಯಾರು ಅನ್ನೋದರ ಬಗ್ಗೆ. ನಿತ್ಯಧ್ವನಿಯ ಮಾಹಿತಿಗಳು ಹಾಗೂ ವಿಡಿಯೋಗಳು ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು ವೀಕ್ಷಕರೇ.